MDH ಚನಾ ಮಸಾಲಾ. ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಯುದ್ಧಕ್ಕೂ ಮೊದಲೇ ಪಾಕಿಗಳಿಗೆ ಶಾಕ್ ಮೇಲೆ ಶಾಕ್ ಕೊಡ್ತಿರೋ ಭಾರತ ಇದೀಗ ಪಾಕಿಸ್ತಾನದ ಜೀವನಾಡಿಯನ್ನ ಹಿಡಿದು ನಿಲ್ಲಿಸಿದೆ. 2 ಡ್ಯಾಂಗಳ ನೀರು ಬಂದ್ ಮಾಡಲಾಗಿದ್ದು ಚೆನಾಬ್ ನದಿ ಮತ್ತು ಬರಿದಾಗಿ ಹೋಗಿದೆ. ಇದೆಲ್ಲವನ್ನ ನೋಡೋಣ ನದಿ ಕಥನ ನ್ಯೂಸ್ ಟಾಪ್ನಲ್ಲಿ. ಸಿಂಧು ನದಿ ಒಪ್ಪಂದ ಅಮಾನತು ಮಾಡಿದ ನಂತರ ಭಾರತ ನೀರು ನಿಲ್ಲಿಸಿದ್ರೆ ಯುದ್ಧ ಮಾಡ್ತೀವಿ, ಅಣುಬಾಂಬ್ ಹಾಕ್ತೀವಿ ಅಂತ ಪಾಕಿಸ್ತಾನ ಬೆದರಿಕೆ ಹಾಕಿತ್ತು. ಆದ್ರೆ ಪಾಕ್ನ ಯಾವ ಗೊಡ್ಡು ಬೆದರಿಕೆಗೂ ಬಗ್ಗದ ಭಾರತ ನೀರನ್ನ ಬಂದ್ ಮಾಡಿದೆ. ಸಿಂಧು ನದಿಯ ಉಪನದಿ ಚೆನಾಬ್ ನದಿಯ ನೀರನ್ನ ಕಡಿತ ಮಾಡಿದೆ. ಚೆನಾಬ್ ನದಿಗೆ ಕಟ್ಟಿರುವ 2 ಡ್ಯಾಂಗಳ ನೀರನ್ನ ತಡೆದು ನಿಲ್ಲಿಸಿದೆ. ಭಾರತ ಚೆನಾಬ್ ನದಿಗೆ ಅಡ್ಡಲಾಗಿ ಕಟ್ಟಿದ 2 ಜಲಾಶಯಗಳಿಂದ ನೀರು ಹರಿವನ್ನ ಕೊನೆಗೂ ಸ್ಥಗಿತಗೊಳಿಸಿದೆ. ಜಮ್ಮು ಕಾಶ್ಮೀರದ ರಾಂಬನ್ನಲ್ಲಿರುವ ಬಗ್ಲಿಹಾರ್ ಡ್ಯಾಂನಿಂದ ನೀರು ಹರಿವು ನಿಲ್ಲಿಸಲಾಗಿದೆ. ಚೆನಾಬ್ ನದಿಗೆ ಕಟ್ಟಿರುವ ಮತ್ತೊಂದು ಡ್ಯಾಂ ಸಲಾಲ್ನಿಂದಲೂ ನೀರಿನ ಹರಿವನ್ನ ಭಾರತ ನಿಲ್ಲಿಸಿದೆ. ಈ ಮೂಲಕ ಚೆನಾಬ್ ನದಿ ನೀರು ಪಾಕಿಸ್ತಾನಕ್ಕೆ ಹರಿಯುವುದನ್ನ ಭಾರತ ತಡೆದಿದೆ. ಝೇಲಂ ನದಿ ನೀರು ಹರಿವಿಗೂ ಭಾರತ ಕತ್ತರಿ ಹಾಕಲು ಮುಂದಾಗಿದೆ. ಕಿಶನ್ ಗಂಗಾ ಡ್ಯಾಂನಿಂದಲೂ ನೀರು ನಿಲ್ಲಿಸಲು ಪ್ಲಾನ್ ಮಾಡಿದೆ. ಇದರಿಂದ ಚೆನಾಬ್ ನದಿಯ ನೀರು ಹರಿವು ಭಾರಿ ಕುಸಿತ ಕಂಡಿದ್ದು ನದಿಯ ಒಡಲು ಬರಿದಾಗಿದೆ. ಪಾಕಿಸ್ತಾನ ಹನಿ ನೀರಿಗೂ ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ. ಭಾರತ ಚೆನಾಬ್ ನದಿ ನೀರು ನಿಲ್ಲಿಸಿರೋದ್ರಿಂದ ಚೆನಾಬ್ ನದಿಯಲ್ಲಿ ಬರೀ ಕಲ್ಲು ಮಣ್ಣೆ ಕಾಣಿಸ್ತಿದೆ. 20 ಅಡಿಗೂ ಹೆಚ್ಚು ನೀರು ಹರಿವು ಕಡಿಮೆ ಆಗಿದೆ. ಇದು ಪಾಕಿಸ್ತಾನ ಹನಿ ನೀರಿಗೂ ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ. ಸಿಂಧು ನದಿಯ ಅತಿ ದೊಡ್ಡ ಉಪನದಿ ಈ ಚೆನಾಬ್ ನದಿ. ಹಿಮಾಲಯದಲ್ಲಿ ಹುಟ್ಟಿ ಹರಿಯುವ ಚೆನಾಬ್ ನದಿ 974 ಕಿಲೋಮೀಟರ್ ಉದ್ದದವರೆಗೆ ಹರಿಯುತ್ತೆ. ಚೆನಾಬ್ ನದಿ ಪಾತ್ರದಲ್ಲಿ ಸುಮಾರು 1 ಕೋಟಿ ಜನರಿದ್ದಾರೆ. ಈ ಪೈಕಿ ಪಾಕಿಸ್ತಾನದ ಜನರೇ ಹೆಚ್ಚು ಈ ನೀರಿನ ಮೇಲೆ ಅವಲಂಬಿತರಾಗಿದ್ದಾರೆ. ಚೆನಾಬ್ ನದಿ ಪಾತ್ರದ ಗ್ರಾಮಸ್ಥರಿಗೆ ಕೃಷಿಯೇ ಜೀವನಾಧಾರ. ಮೇ ತಿಂಗಳಿನಿಂದ ನವೆಂಬರ್ ವರೆಗೆ ಖಾರಿಫ್ ಬೆಳೆ ಬಿತ್ತನೆ ಶುರುವಾಗುತ್ತೆ. ಖಾರಿಫ್ ಅಂದ್ರೆ ಭತ್ತ, ಜೋಳ, ಹತ್ತಿ, ಕಬ್ಬು ಸೇರಿದಂತೆ ದವಸ ಧಾನ್ಯಗಳಾಗಿವೆ. ಈ ಖಾರಿಫ್ ಬೆಳೆ ಬೆಳೆಯುವುದಕ್ಕೂ ನೀರಿನ ಅಭಾವ ಉಂಟಾಗುವ ಆತಂಕ ಪಾಕ್ಗೆ ಉಂಟಾಗಿದೆ. ಚೆನಾಬ್ ನದಿಗೆ ಪಾಕ್ 4 ಡ್ಯಾಂಗಳನ್ನ ಕಟ್ಟಿಕೊಂಡಿದೆ. ಈ ನೀರೇ ಸದ್ಯ ಪಾಕ್ಗೆ ಆಸರೆಯಾಗಿದೆ. ಕೃಷಿ ಜೊತೆಗೆ ವಿದ್ಯುತ್ ಉತ್ಪಾದನೆಯು ಕುಸಿಯುವ ಭೀತಿ ಪಾಕ್ಗೆ ಶುರುವಾಗಿದೆ. ಯಾಕಂದ್ರೆ ಚೆನಾಬ್ ನದಿ ಝೇಲಂ ನದಿ ಜೊತೆಗೆ ಸೇರಿ ಸಿಂಧು ನದಿಯನ್ನ ಸೇರುತ್ತಿತ್ತು. ಚೆನಾಬ್ ನೀರು ಕಡಿತದಿಂದ ಸಿಂಧು ನದಿ ನೀರಿನ ಹರಿವು ಕುಸಿಯಲಿದೆ. ಭಾರತದ ಜಲವಿದ್ಯುತ್ ಉತ್ಪಾದನಾ ಡ್ಯಾಂಗಳಲ್ಲಿ ಹೆಚ್ಚು ನೀರು ಸಂಗ್ರಹಿಸಿ ತಡೆದು ನಿಲ್ಲಿಸುವ ಸಾಮರ್ಥ್ಯವಿಲ್ಲ. ಹೀಗಾಗಿ ಜಲಾಶಯಗಳ ಹೂಳೆತ್ತುವ ಕೆಲಸವನ್ನ ಭಾರತ ಆರಂಭಿಸಿದೆ. ಈ ಮೂಲಕ ಸ್ಟೋರೇಜ್ ಸಾಮರ್ಥ್ಯ ಹೆಚ್ಚಿಸಲು ಮುಂದಾಗಿದೆ. 1960ರ ಸಿಂಧು ನದಿ ಒಪ್ಪಂದದ ಪ್ರಕಾರ ಸಿಂಧು ನದಿ ವ್ಯಾಪ್ತಿಯ ಯಾವುದೇ ಕಾಮಗಾರಿ ನಡೆಸಬೇಕಂದ್ರೆ ಪಾಕಿಸ್ತಾನದ ಸಮ್ಮತಿ ಬೇಕಿತ್ತು. ಆದ್ರೆ ಅದೇ ಒಪ್ಪಂದವನ್ನ ಅಮಾನತು ಮಾಡಿರೋದ್ರಿಂದ ಪಾಕಿಸ್ತಾನದ ಅನುಮತಿಗೆ ಕಾಯದೆ ಹೂಳೆತ್ತುವ ಕಾರ್ಯವನ್ನ ಭಾರತ ಆರಂಭಿಸಿದೆ. ಸರ್ಕಾರಿ ಸ್ವಾಮ್ಯದ NHPC ಸಂಸ್ಥೆ ಜಲಾಶಯಗಳ ಹೂಳೆತ್ತುವ ಕೆಲಸ ಮಾಡುತ್ತಿದೆ. ಹೂಳೆತ್ತುವ ಕಾರ್ಯದ ಜೊತೆಗೆ ಭಾರತ ಚೆನಾಬ್ ವ್ಯಾಪ್ತಿಯಲ್ಲಿ ಕಟ್ಟಲು ಯೋಜನೆ ರೂಪಿಸಿರುವ ಡ್ಯಾಂಗಳ ನಿರ್ಮಾಣಕ್ಕೂ ವೇಗ ನೀಡಿದೆ. ಈ ಮೂಲಕ ಈಗಲೇ ನೀರು ಸಂಗ್ರಹಕ್ಕೆ ಭಾರತ ಸರ್ಕಾರ ಭರ್ಜರಿ ಪ್ಲಾನ್ ಮಾಡಿದೆ. ಈಗಾಗಲೇ ಚೆನಾಬ್ ನದಿ ವ್ಯಾಪ್ತಿಯಲ್ಲಿ ಭಾರತ 30ಕ್ಕೂ ಹೆಚ್ಚು ಯೋಜನೆಗಳನ್ನ ರೂಪಿಸಿದೆ. ಪ್ರಸ್ತುತ ಚೆನಾಬ್ ನದಿ ವ್ಯಾಪ್ತಿಯಲ್ಲಿ ಭಾರತದ 6 ಜಲವಿದ್ಯುತ್ ಡ್ಯಾಂಗಳು ಮಾತ್ರ ಕಾರ್ಯನಿರ್ವಹಿಸುತ್ತಿದೆ. 4 ಜಲವಿದ್ಯುತ್ ಯೋಜನೆಗಳ ಕಾಮಗಾರಿ ಪ್ರಗತಿಯಲ್ಲಿದೆ. 20ಕ್ಕೂ ಹೆಚ್ಚು ಯೋಜನೆಗಳು ಕಡತದ ಹಂತದಲ್ಲಿದೆ. ಒಂದು ವೇಳೆ ಈ ಎಲ್ಲಾ ಯೋಜನೆಗಳು ಪೂರ್ಣಗೊಂಡ್ರೆ ಪಾಕಿಸ್ತಾನಕ್ಕೆ ಚೆನಾಬ್ ನದಿಯ 10% ನೀರು ಕೂಡ ಸಿಗದಂತೆ ಮಾಡಬಹುದು. ಜಲಾಶಯಗಳ ನಿರ್ಮಾಣಕ್ಕೆ ಸ್ಥಳೀಯರು ಪರಿಸರವಾದಿಗಳಿಂದಲೇ ಆಕ್ಷೇಪ ಎದ್ದಿತ್ತು. ಆದ್ರೀಗ ಪಾಕಿಸ್ತಾನದ ಅತಿರೇಕದ ಉಗ್ರವಾದದಿಂದ ಸ್ಥಳೀಯರು ಭಾರತದ ಭಾಗದಲ್ಲಿರುವ ಗ್ರಾಮಸ್ಥರು ಕೂಡ ಕೇಂದ್ರ ಸರ್ಕಾರದ ಜೊತೆಗಿದ್ದೇವೆ ಅಂತ ಹೇಳ್ತಿದ್ದಾರೆ. ಇದೇ ಕಾರಣಕ್ಕೆ ಹೆದರಿ ಬೆವರುತ್ತಿರುವ ಪಾಕಿಸ್ತಾನ ವಿಶ್ವ ಬ್ಯಾಂಕ್ ಅಥವಾ ಅಂತಾರಾಷ್ಟ್ರೀಯ ನ್ಯಾಯಾಲಯಕ್ಕೆ ಮೊರೆ ಇಡಲು ಮುಂದಾಗಿದೆ. ವಾಹ್,
ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ. ಎಸ್ ಎಸ್ MDH.